ಶಬ್ದ ಮಾಲಿನ್ಯ ಅಲ್ಲ ಗುರು, ಮನಸ್ಸಿನ ಮಾಲಿನ್ಯ. ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ಇರ್ತೀನಿ. ಪ್ರತಿಜ್ಞೆ ಮಾಡಿದ ನನ್ನೊಬ್ಬ ಚಡ್ಡಿ ದೋಸ್ತು ಆ ಸಿಟಿಲಿ ನನ್ ಗುರು ಒಂದು ವಿಚಿತ್ರವಾದ ಕಥೆ ಹೇಳ್ತೀನಿ ಕೇಳು. ಮಗು, ನಿನ್ ಹೆಸರೇನು? ಹೇಳಿಲ್ವಾ? ನನ್ನ ಹೆಸರೇ ನಾನು. ನಾನ್ ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ? ನನ್ನ ಹೆಸರೇ ನಾನು. ನಾನೇ ನಾನು. ನಾನು ಹುಟ್ಟಿದ ಮೇಲೇನೆ ಶತಕೋಟಿ ದೇವರು ಹುಟ್ಟಿದ್ದು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಅಂತ ತರಲೆ ನನ್ ಮಗ, ಲೋಫರ್ ನನ್ ಮಗ, ಪಾಪಿ ನನ್ ಮಗ, ಕಚ ನನ್ ಮಗ, ವರ್ಷ ನನ್ ಮಗ, ಪಾಪಿ, ಲೋಫರ್, ಚಂಡಾಲ, ಥರ್ಡ್ ಕ್ಲಾಸ್ ನನ್ ಮಗ. ಏನಿವಾಗ ಪಾಪದಣ ಈ ಪಾಪಿ ಹತ್ರ ಇರ್ಲಿ ಬಿಡು. ಪಾಪ ಕಾರ್ಯಗಳಿಗೆ ಯೂಸ್ ಮಾಡಿ ಬಿಡಿಯಲ್ಲ. ನನ್ನ ನೆಕ್ಲೆಸ್ ನಂದು ಗ್ಲಾಸು. ನನ್ ಡ್ರೆಸ್ ನೀನ್ ಅಜ್ಜಿಲೇ. ಈ ಪ್ರಪಂಚದಲ್ಲಿ ಯಾವ ವಸ್ತು ಯಾರ್ದು ಅಲ್ಲ ತಿಳ್ಕೊ. ನೀ ಸತ್ರ ನಿನ್ ಬಾಡಿನ ಕೂಡ ಎತ್ಕೊಂಡು ಹೋಗಲ್ಲ. ಬೊಂಬಾಟ್ ಹೇರ್ ಸ್ಟೈಲ್. ನೋಡು, ಇಲ್ಲಿರೋ ಎಲ್ಲಾರ್ಗು ಇವಳು ನೋಡ್ರೆ ಒಂದ್ಸರಿ ಜರ್ಕೊಡಿತಾರೆ. ಎಲ್ರಿಗೂ ಆಸೆ ಆಗುತ್ತೆ. ಆದ್ರೆ ಯಾರು ಹೇಳ್ಕೊಡಲ್ಲ. ನಾನು ಹೇಳ್ಕೊಡ್ತೀನಿ. ನೀ ಇನ್ನೂ ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ನೋಡು, ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು. ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ. ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ. ಇಲ್ಲಿರೋದೆಲ್ಲ ಬರೀ ಕಚರಾನೆ. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾಗಿದೆ. ಅಲ್ಲೋಡ ಆಕಾಶ ನೋಡು. ಅಲ್ಲೋಡ ಕಾಗೆ ಹಾರ್ತಿದೆ ನೋಡು. ಅಲ್ಲೋಡ ಲೈಟ್ ಕಂಬ ನೋಡು. ಇದನ್ನೆಲ್ಲ ನೀನ್ ನೋಡಿದ್ಯಾ? ಆ ಮಾರಿಮುತ್ತು ಬ್ರಹ್ಮರಾಕ್ಷಿ ಪಡಂಭೂತ ಇಷ್ಟೊಂದು ಮನುಷ್ಯರುಗಳು ಕಾಯ್ತಾ ಇದ್ಲು ಸರ್. ನಾನು ಲಿಸ್ಟ್ ನೋಡಿದ್ದೀನಿ. ನಾನು ಕಷ್ಟಪಟ್ಟು ಒಳಗೆ ಬಂದಿರೋ ಗುರು.